ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಆಗಮಿಸಿದ ಮಟ್ಟಣ್ಣನವರ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಠಾಣೆ ಮಹೇಶ್ ಶೆಟ್ಟಿ ತಿಮರೋಡಿ ಉಜಿರೆಯಲ್ಲೇ ಇದ್ದಾರೆ. ಇವತ್ತೇ ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದೇನೆ. ಈ ಬಗ್ಗೆ ಹೇಳಿಕೆ ನೀಡಿದ ಗಿರೀಶ್ ಮಟ್ಟಣ್ಣನವರ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ಈ ಸ್ಟೇಟ್ಮೆಂಟ್ ಅನ್ನು ನೀಡಿದ್ರು. ಮಟ್ಟಣ್ಣನವರ್ ಈ ಬಗ್ಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ಅನ್ನು ನೀಡಿದ್ರು ಪೊಲೀಸರು. ವಿಚಾರಣೆಗೆ ಆಗಮಿಸಿದ ವೇಳೆ ಮಟ್ಟಣ್ಣನವರಿಗೆ ಜಯಂತ್ ಟಿ ಕೂಡ ಸಾಥ್ ನೀಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅಜ್ಞಾತ ಸ್ಥಳದಲ್ಲಿದ್ದಾರೆ, ಕಣ್ಮರೆ ಆಗಿದ್ದಾರೆ, ಎಲ್ಲೋಗಿದ್ದಾರೋ ಗೊತ್ತಿಲ್ಲ, ತಿಮ್ರೋಡಿ ಕಾಣಿಸ್ಕೊಳ್ತಾನೆ ಇಲ್ಲ, ತಿಮ್ರೋಡಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ, ಅವ್ರ ಮನೆಗೆ ಹೋಗಿ 2-3 ಬಾರಿ ನೋಟಿಸ್ ಅನ್ನ ಅಂಟಿಸಿ ಬರಲಾಗಿದೆ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಬಟ್ ಇದ್ದಕ್ಕಿದ್ದ ಹಾಗೇನೆ ಮಟ್ಟಣ್ಣನವ್ರಿಗೆ ಏನು ಹೇಳಿದ್ರು, ಅವ್ರು ಇಲ್ಲೇ ಇದ್ದಾರೆ, ಉಜಿರೆಯಲ್ಲೇ ಇದ್ದಾರೆ, ಇವತ್ತೇ ನಾನು ಹೋಗಿ ಅವ್ರನ್ನ ಮಾತನಾಡಿಸ್ಕೊಂಡು ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹೌದಾ, ಬನ್ನಿ ಎಲ್ಲಿದ್ದಾರೆ ತೋರಿಸಿ, ಇವತ್ತು ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀರಾ ಅಂತಂದರೆ ನಡೀರಿ ಅಂತ ಈಗ ಪೊಲೀಸರು ಹೇಳೋ ಸಂದರ್ಭ. ಅದಕ್ಕೆ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ. ವಿಚಾರಣೆಗೆ ಆಗಮಿಸಿದ್ದಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಎಲ್ಲಿದ್ದಾರೆ ತಿಮರೋಡಿ, ಏನು ಎತ್ತ, ಯಾವುದಾದ್ರೂ ಹೇಳ್ತಾರಾ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಇದು ತಿಮರೋಡಿ ಅವರಿಗೆ ಒಂದು ಸಂಕಷ್ಟ. ಯಾಕೆ ಅಂತ ಹೇಳಿದರೆ, ತಿಮರೋಡಿ ನಾಪತ್ತೆಯಾಗಿ ಹಲವು ದಿನಗಳೇ ಆಯಿತು. ಅಕ್ರಮ ಶಸ್ತ್ರಾಸ್ತ್ರವನ್ನು ಸಂಗ್ರಹಿಸಿಟ್ಟಂಥ ವಿಚಾರದಲ್ಲಿ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಿ ಅಂತ. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ವಿಚಾರಣೆಗೆ ಬರಲೇ ಇಲ್ಲ. ಅದಾದಮೇಲೆ ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿಕೊಂಡ್ರು, ಅದು ಕೂಡ ಕ್ಯಾನ್ಸಲ್ ಆಯಿತು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಅರೆಸ್ಟ್ ಮಾಡೋದಕ್ಕೆ ಇವರು ಸಿಕ್ಕಿದ್ರೆ ತಾನೇ ಪೊಲೀಸರಿಗೆ. ಪೊಲೀಸರು ಕೈಗೆ ಸಿಗ್ದವರು ಮಟ್ಟಣ್ಣನವ್ರ ಕೈಗೆ ಸಿಕ್ಕಿದ್ದು ಹೆಂಗೆ? ಮಟ್ಟಣ್ಣನವರು ಈಗಲೇ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅಂತ ಹೇಳಿದ ಹೆಂಗೆ? ಉಜಿರೆಯಲ್ಲೇ ಇದ್ದಾರೆ ಅಂತ ಹೇಳಿದ ಹೆಂಗೆ? ಹಾಗಿದ್ರೆ ಉಜಿರೆಯಲ್ಲಿ ಇದ್ಕೊಂಡು ಪೊಲೀಸರಿಗೆ ಮಣ್ಣು ತಿನ್ನಿಸ್ತಾ ಇದ್ದಾರಾ, ಅಥವಾ ಪೊಲೀಸರೇ ನೆಟ್ಟಿಗೆ ಕಾರ್ಯಾಚರಣೆ ಮಾಡ್ತಾ ಇಲ್ವಾ, ಅಥವಾ ಪೊಲೀಸರೇ ಇದರಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಉಜಿರೆಯಲ್ಲಿರುವಂಥ ತಿಮರೋಡಿ ಅವರನ್ನು ಪೊಲೀಸರು ಹಿಡಿಯೋಕ್ಕೆ ಆಗಲ್ಲ ತಿಂಗಳುಗಟ್ಟಲೆ ಅಂತ ಹೇಳಿದರೆ ಏನರ್ಥ? ಇಲ್ಲಿ ಯಾರು ಸರಿಯಾಗಿ ಮಾತಾಡ್ತಾ ಇದ್ದಾರೆ, ಯಾರು ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ಏನು ನಡೀತಾ ಇದೆ? ಯಾವಾಗ ಮಟ್ಟಣ್ಣನವರು ಈ ಸ್ಟೇಟ್ಮೆಂಟ್ ಕೊಟ್ಟರೋ ಪೊಲೀಸರಿಗೆ ಶುರು ಆಯಿತು. ಅಲ್ಲ, ಉಜಿರೆಯಲ್ಲೇ ಇದ್ದಾರೆ ಅಂದರೆ ನಮ್ಮ ಕೈಗೆ ಸಿಗ್ತಿಲ್ವಲ್ಲ, ಸರಿ ಆಯಿತು ಮಟ್ಟಣ್ಣನವ್ರಿಗೆ ನೋಟಿಸ್ ಕೊಡೋಣ, ಎಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದ್ರಿ, ಎಲ್ಲಿದ್ದಾರೆ, ಉತ್ತರ ಕೊಡಿ ಅಂತ ವಿಚಾರಣೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ರು. ಪೊಲೀಸ್ ಠಾಣೆ ಸಮೀಪದಲ್ಲೇ ಇವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಿದ್ದು. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಮಟ್ಟಣ್ಣನವ್ರಿಗೆ ಜಯಂತ್ ಟಿ ಕೂಡ ಸಾಥ್ ನೀಡಿದ್ದಾರೆ. ಸೊ ಇವರೆಲ್ಲ ಒಂದು ಗ್ರೂಪ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ವಿಚಾರಣೆಯಲ್ಲಿ ಬಾಯ್ ಬಿಡ್ತಾರಾ, ಏನು ಎತ್ತ ಅನ್ನೋದು ನೋಡಬೇಕಾಗತ್ತೆ.